ಜನಪ್ರಿಯ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ರಾಯಚೆರುವಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಚೇಳೂರು ತಾಲೂಕಿನ ರಾಯಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಮಾತನಾಡಿದ ಶಾಸಕರು, ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಸಭೆಗಳನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸ್ಥಳದಲ್ಲೇ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅರ್ಜಿಗಳನ್ನು ಸಲ್ಲಿಸಬಹುದು. ಸರ್ಕಾರದ ಕಂದಾಯ ಇಲಾಖೆ, ಪಂಚಾಯಿತಿ ಸೇರಿದಂತೆ ಇಲಾಖೆಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ನನ್ನ ಕ್ಷೇತ್ರದ 3 ತಾಲೂಕುಗಳಾದ ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪಂಚಾಯಿತಿ, ಕಂದಾಯ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮನೆಗೆ ಭೇಟಿ ಮಾಡಿ ಜನರಿಗೆ ಸರ್ಕಾರದ ಯೋಜನೆ ತಲುಪಿಸಲು ಅಗತ್ಯ ದಾಖಲೆ ಪಡೆದುಕೊಂಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತಿದೆ. ಓಡಿ ದುರಸ್ತಿಯಂತಹ ಕೆಲಸಗಳಿಗೆ ಅಗತ್ಯ ದಾಖಲೆ ನೀಡಿದರೆ 20 ದಿನಗಳ ಒಳಗೆ ಸಿಬ್ಬಂದಿ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ 10 ಅರ್ಜಿಗಳನ್ನು ಸ್ವೀಕರಿಸಿ ಕೆಲವೊಂದು ಸ್ಥಳದಲ್ಲೇ ಇತ್ಯರ್ಥ ಮಾಡಿದರು. ಇನ್ನು ಸಂಬಂಧಿಸಿದ ಅರ್ಜಿಗಳು ಇಲಾಖೆಯ ಅಧಿಕಾರಿಗಳಿಗೆ ಇತ್ಯರ್ಥಕ್ಕೆ ನೀಡಿದರು. ಕಾರ್ಯಕ್ರಮ ನಂತರ ಚೇಳೂರು ತಾಲೂಕು ಗಡ್ಡಂಪಲ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಿ ನಂತರ ಕೊಂಡೂರಪಲ್ಲಿ ಗ್ರಾಮದಲ್ಲಿ ಅಳವಡಿಸಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಕೆ ಶ್ವೇತಾ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ತಾಲೂಕು ಆರೋಗ್ಯ ಅಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಸಿಡಿಪಿಒ ರಾಮಚಂದ್ರ, ಮಾಜಿ ಕೆಡಿಪಿ ಸದಸ್ಯ ಅಮರನಾಥ್ ರೆಡ್ಡಿ, ಉಪ ತಹಸೀಲ್ದಾರ್ ಸತೀಶ್, ಮುಖಂಡರಾದ ವಕೀಲ ಚಂದ್ರಶೇಖರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಭಾಸ್ಕರ್ ರೆಡ್ಡಿ ಇನ್ನು ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿ ಅಶೋಕ್, ಚೇಳೂರು. ಮಾನ್ಯ ದಂಡಾಧಿಕಾರಿ ಮೇಡಮ್ ಅವರು, ನಮ್ಮ ಆಹಾರ ಇಲಾಖೆಯ ಪುಷ್ಪಾ ಮೇಡಮ್ ಅವರು, ನಮ್ಮ ಅಬಕಾರಿ ಇಲಾಖೆ ಮೇಡಮ್ ಅವರು, ದಯವಿಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ನೀಡಿ ಆಶೀರ್ವದಿಸಿ, ಸಾಹೇಬ್ರಿಗೆ ಅಕ್ಷತೆ ಕೊಡಿ, ಸಾಹೇಬ್ರು ಆಶೀರ್ವದಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಬೇಗ ರಾತ್ರಿ ಸರ್ ಬೇಗ ವ್ಯವಸ್ಥೆ ಮಾಡಿ. ಓಕೆ, ನಂತರ ಮಹಾಲಕ್ಷ್ಮಿ ಬಾಣಿಕೆಗೆ ನಾವು ಸಿದ್ಧತೆಯನ್ನು ತಾಲೂಕು ಆಡಳಿತನೇ ಬಂದು ನಿಮ್ಮ ಬಳಿಗೆ ಬಂದು ಕೆಲಸ ಮಾಡುವಂತ ಕಾರ್ಯಕ್ರಮ ಈ ಜನಸ್ಪಂದನ. ನಮ್ಗೆಲ್ಲ ಏನು ರೂಪಾಯಿ ಕೂಡ ಲೆಕ್ಕಪಟ್ಟು ನಾವು 3 చినకాయలు ఇస్తాం. నేను 623 రాష్ట్రానికి నేను అలోకేషన్ చెప్పింటే 250 జనం కూడా చిక్కిన్నారు. మళ్ళీ ఏదో ఎమ్మెల్యే మాకు చినకాయలు వేయాలంటే ఎట్లా నేను మీకు ఇచ్చేది? మీరు చేయరు, మళ్ళీ నన్ను తిట్టుకుంటారు. ಯಾವ ಹಾಗೆ ನಾ ಸ್ವಲ್ಪ ಇಲ್ಲಿ ತೆಲುಗು ಭಾಷಿಕರು ಜಾಸ್ತಿ, ನಾವು ಕನ್ನಡದಲ್ಲಿ ಮಾತಾಡಿ ಕೆಲವು ಅರ್ಥ ಆಗಲ್ಲ. ನಾವು ಬಂದಿರೋದು ನಿಮ್ಗೆ ಅರ್ಥ ಮಾಡಿಸ್ಬೇಕು. 2.5 ఎకరాలు ఇండస్ట్రీ వస్తే మన బిడ్డలు బెంగళూరు పని అంతా ఈడే చెప్తుంది. మ్యాక్సిమం మన ఫ్యాక్టరీలోనే చెప్తుంది. రూపాయి కూడా లెక్కపండి, ನಾವು 3 చినకాయలు ఇస్తాం. నేను 623 రాష్ట్రానికి నేను అలోకేషన్ చెప్పింటే 250 జనం కూడా చిక్కిన్నారు. మళ్ళీ ఏదో ఎమ్మెల్యే మాకు చినకాయలు వేయాలంటే ఎట్లా నేను మీకు ఇచ్చేది? మీరు చేయరు, మళ్ళీ నన్ను తిట్టుకుంటారు. ಯಾವ